ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ದನಿಕಾ. ಇವತ್ತೊಂದು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಒಂದು ಚಿಕನ್ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆ ಥರ ಸ್ವಲ್ಪ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಒಂದು ಕಡಾಯಿ ಇಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ, ಆನಂತರ ಈ ಥರ ಒಂದು ದೊಡ್ಡ ಸೈಜ್ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಒಂದು 2 ಹಸಿರುಮೆಣಸಿನಕಾಯಿನ ಹಾಕಿ ಈ ಥರ ಫ್ರೈ ಮಾಡಿ, ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ, ಆನಂತರ ನಾನಿಲ್ಲಿ 1 kgಯಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಸೇರಿಸ್ತಿದ್ದೀನಿ. ಚಿಕನ್ ಸೇರಿಸಿದಾದ್ಮೇಲೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಹರಳುಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಫುಲ್ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಹಾಗೆ ಬಿಡಿದ್ನ ಹಾಗೆ ಎಣ್ಣೆಲಿ ಬೇಯ್ಕೊಂಡ್ಲಿ. ಈ ನಂತರ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಇಲ್ಲಿ ಜಜ್ಜಿ ಹಾಕಿದ್ದೀನಿ. ಪೇಸ್ಟ್ ಮಾಡಿ ಹಾಕ್ತಾ ಇಲ್ಲ ಅಥವಾ ಪೇಸ್ಟು ಹಾಕಿಲ್ಲ. ನಂತರ ಒಂದು 2 ಟೊಮೊಟೊನ ಕಟ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ, ಅದು ಏನು ತಿರುಗಿಸಿರಬೇಡಿ. ಈ ಥರ ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಇವಾಗ ಎಲ್ಲ ಮಿಕ್ಸ್ ಮಾಡಿ, ಏನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ರಲ್ವ ಮತ್ತು ಟೊಮೊಟೊ ಅದೆಲ್ಲ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡಿ, ಮತ್ತು ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯಲಿ ಅದು. ಅಷ್ಟರಲ್ಲಿ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಸೇರಿಸ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಗಂಟಿಲ್ದಿರೋ ಥರ ಸ್ಪೂನಲ್ಲಿ ಕಲಸಿ ಎತ್ತಿಟ್ಕೊಂಡಿರಿ. ಸೈಡಲ್ಲಿ ಗಂಟಾಗಬಾರ್ದು, ಅದು ಆ ಥರ ಸೈಡಲ್ಲಿ ಎತ್ತಿಟ್ಕೊಂಡಿರಿ. ಇವಾಗ ಚಿಕನ್ ಬೆಂದಿದೆ ಆಲ್ಮೋಸ್ಟ್ ಒಂದು 10 ನಿಮಿಷ ಆದಮೇಲೆ ಇವಾಗ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಕನ್ನಿಗೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು, ಇವಾಗ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ಸೋಯಾ ಸಾಸ್ ಇದ್ರೂ ಕೂಡ ಹಾಕ್ಬೋದು, ಬಟ್ ಇರಲಿಲ್ಲ, ಹಂಗೆ ಹಾಕಿಲ್ಲ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕೆಚಪ್ ಅಥವಾ ಏನು ಟೊಮೊಟೊ ಸಾಸ್ ಇರುತ್ತಲ್ವ ಅದನ್ನು ಸೇರಿಸ್ಬೇಕು. ಇವಾಗ ಏನು ಬೌಲಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ನ, ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಅದನ್ನೆಲ್ಲ ಹಾಕಿಬಿಟ್ಟು ಇವಾಗ ಚಿಕನ್ನೆಲ್ಲ ಫುಲ್ಲು ಈ ಥರ ನೀಟಾಗಿ ಮಿಕ್ಸ್ ಮಾಡಿ, ಇದು ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ ಆ ಥರನೂ ಚೆನ್ನಾಗಿರುತ್ತೆ. ಇಲ್ಲ ನೀವು ಸೈಡ್ಸಿಗೆ ಮಾಡ್ಕೊತೀವಿ ಅಂದರೂ ಅದು ಓಕೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ತಿರುಗಿಸ್ಬಿಡಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡಿ. ಇವಾಗ ಆಲ್ಮೋಸ್ಟು ಚಿಕನ್ ರೆಡಿ ಆಗೋಯಿತು. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಕೂಡ ಮಾಡ್ಕೋಬೋದು. ನೋಡಿ, ಎಣ್ಣೆ ಬಿಟ್ಟಿರೋದು ಕಾಣಿಸ್ತಿದೆಯಲ್ವ, ಎಣ್ಣೆ ಬಿಟ್ಟಿತು ಅಂದರೆ ಆಲ್ಮೋಸ್ಟು ಚಿಕನ್ ರೆಡಿ ಆಯಿತು ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವೀಟಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ಚಿಕನ್ ಚಿಲ್ಲಿ ತಿಂದಂಗೆ ಆಗ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.